ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ನಾವೆಲ್ಲರೂ ಶ್ರವಣ ಮಾಡ್ತಾ ಬರುವಂಥವರಾಗಿದ್ದೇವೆ. ಈಗ ಪರಮಾತ್ಮನ ಒಲಿಮೆಗೋಸ್ಕರವಾಗಿ, ಪರಮಾತ್ಮನ ಅನುಗ್ರಹಕ್ಕೋಸ್ಕರವಾಗಿ ಭಕ್ತನಾಗಿರುವಂಥ ವ್ಯಕ್ತಿ ತಪಸ್ಸನ್ನು ಮಾಡಬೇಕು ಅನ್ನುವಂಥ ಗುರುವಿನ ನಿರ್ಣಯವನ್ನು ಒಪ್ಪಿಕೊಂಡು ಗುರು ಭಜನೆ ಸುಕರ್ಮ ವೃತ್ತಿ ಹರನ ಪೂಜೆ ಶರಣ ಸೇವೆ ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲು ಇಲ್ಲವೇ ಅಂತ ತಿಳ್ಕೊಂಡು ಶರೀರದಿಂದ ತಪಸ್ಸನ್ನು ಮಾಡಿದ ವಿಚಾರವನ್ನು ನಿಮ್ಮೆಲ್ಲರಿಗೆ ತಿಳಿಸಿಪಡಿಸಲಾಗಿದೆ. ಎರಡನೇ ಭಾಗ ವಾಣಿ ತಪಸ್ಸು. ಸದುವಿನಯವೇ ಸದಾಶಿವನ ಒಲಿಮೆಯೇಯ. ಪರಮಾತ್ಮನ ಒಲಿಮೆ ಆಗಬೇಕಾಗಿತ್ತು ಅಂದರೆ ವಿನಯ ಅಂತಕ್ಕಂಥದ್ದು ಭಾಳ ಮುಖ್ಯ. ನಾಲಿಗೆ ನಮ್ಮ ಹಿಡಿತದೊಳಗಿರಬೇಕೇ ಹೊರತು ಇನ್ನೊಬ್ಬರ ಹಿಡಿತಕ್ಕೆ ನಾಲಿಗೆ ಹೋಗಬಾರದು. ಯಾವ ವ್ಯಕ್ತಿಯಲ್ಲಿ ವಿನಯ ಇರ್ತದ ಅವನ ನಾಲಿಗೆ ಪರಿಶುದ್ಧವಾಗಿರುತ್ತದೆ. ಅದಕ್ಕೆ ಜಿಹ್ವಾಗ್ರೇ ಮಿತ್ರ ಬಾಂಧವಾಹ ಸೂತ್ರದಲ್ಲಿ ಹೇಳ್ತಾರೆ. ಜಿಹ್ವಾಗ್ರೇ ಮಿತ್ರ ಬಾಂಧವಾಹ, ಮಿತ್ರರು ಬಂಧುಗಳು ಆಗಲಿಕ್ಕೆ ಕಾರಣ ಯಾರು ಅಂತ ಕೇಳಿದರೆ ವಿನಯದಿಂದ ನಿನ್ನ ನಾಲಿಗೆ ಇದ್ದರೆ. ನಿನ್ನ ನಾಲಿಗೆ ವಿನಯ ಇಲ್ಲ ಅಂದರೆ ಮಿತ್ರರೂ ಇಲ್ಲ, ಬಾಂಧವರೂ ಇಲ್ಲ. ಅದಕ್ಕೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಎಲ್ಲಿ ನಾಲಿಗೆ ಪರಿಶುದ್ಧವಾಗಿರುತ್ತದೆಯೋ ಅಲ್ಲಿ ಎಲ್ಲವೂ ಪ್ರಾಪ್ತವಾಗುತ್ತೆ. ಅದಕ್ಕೆ ನೀನು ವಿನಯವಂತನಾಗಿರು. ಅರಿತರೆ ಮಾತನಾಡು, ಮರೆತರೆ ಕೂತು ನೋಡು ಅಂತ. ತಿಳಿದರೆ ಬುದ್ಧಿವಂತರು ಕೂಡ ಒಂದು ನಾಲ್ಕು ಚಲೋ ಮಾತಾಡು. ನಿನಗೆ ಮಾತಾಡೋಕ್ಕೆ ಬರಂಗಿಲ್ಲ ಅಂದರೆ ಸುಮ್ಮನೆ ಕುಂತು ಯಾರು ಏನು ಮಾತಾಡುತ್ತಾರೋ ಅದನ್ನು ಕೇಳು ಅಂತ. ನಡಬರಕ್ಕೆ ಬಾಯಿ ಹಾಕಬೇಡ. ಭಾಳ ಜನ ಏನು ಮಾಡ್ತಾರ ಅಂತ ಕೇಳಿದರೆ ಒಳಗೆ ಅಹಂ ಇರೋದರಿಂದ ಯಾರಾದರೂ ಇಬ್ಬರು ಮಾತಾಡ್ತಿದ್ರು ಅಂದರೆ ಸುಮ್ಮನೆ ಅಡ್ಡ ಹೋಗಿಬಿಡ್ತಾರೆ. ಅವರು ಅಡ್ಡ ಹೋಗಿ ಅವ್ರ ಮಾತಿಗೇನದ ಅಂತ ಕೇಳಿದರೆ ತಡೆ ಒಡ್ಡಿ ಅಲ್ಲಿ ಜಗಳಕ್ಕೆ ಪ್ರಾರಂಭ ಆಗುವಂಥ ಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಯಾಕೆ ಈಗ ಆಗ್ತದ ಅಂತ ಕೇಳಿದರೆ ನಿನ್ನಲ್ಲಿ ವಿನಯ ಇಲ್ಲ. ಅದಕ್ಕೆ ಇಲ್ಲಿ ವಾಣಿ ತಪಸ್ಸಿನಲ್ಲಿ ವಿನಯ ಅಂತಕ್ಕಂಥದ್ದು ಭಾಳ ಮುಖ್ಯ. ಗುರುಗಳು ಕೂಡ ನೀನು ವಿನಯವಂತನಾಗಿದ್ದಿ ಅಂತಂದರೆ ಗುರು ಯಾವ ಸಮಯಕ್ಕೆ ನಿನಗೆ ಅನುಗ್ರಹ ಮಾಡುತ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ವಿನಯ ಇದ್ದರೆ ದೇವರೂ ಸಹಿತ ನಿನ್ನ ಪ್ರೀತಿ ಮಾಡುತ್ತಾನೆ. ಅಹಂ ರಹಿತವಾಗಿರುವಂಥ ವಿನಯ. ಶ್ರೀಕೃಷ್ಣ ಪರಮಾತ್ಮ ರಾಧೆಯನ್ನು ಭಾಳ ಪ್ರೀತಿ ಮಾಡುತ್ತಿದ್ದ. ರಾಧಾ ಅಂದರೆ ಪಂಚಪ್ರಾಣ ಕೃಷ್ಣ ಪರಮಾತ್ಮನಿಗೆ. ಅಷ್ಟಿದ್ದರೂ ಸಹಿತ ಕೊಳಲೇನಿತ್ತಲ್ಲ, ಆ ಕೊಳಲು ಮಾತ್ರ ಕೈಯೊಳಗೆ, ಇಲ್ಲ ಅಂದರೆ ತಲೆಯೊಳಗೆ, ಇಲ್ಲ ಅಂದರೆ ಸೊಂಟದೊಳಗೆ, ತೆಳಗೆ ಮಾತ್ರ ಇಡ್ತಿದ್ದಿಲ್ಲ. ಇಷ್ಟು ಮಾಡ್ತಿದ್ದ ದಿನ ಕೃಷ್ಣ. ರಾಧಾಗೆ ಸಂಶಯ ಬಂತು. ನಾನು ಯಾವತ್ತೂ ಪ್ರೀತಿಯಿಂದ ಪ್ರೇಮದಿಂದ ಪರಮಾತ್ಮನನ್ನು ನೋಡ್ತಾ ಇದ್ದೀನಿ. ಇಷ್ಟು ಪ್ರೀತಿ ಮಾಡಿದರೂ ಆ ಕೊರಳಲ್ಲಿ ಕೊಳಲು ಏನದಲ್ಲ ಅದು
ಅದಕ್ಕೆ ಎಷ್ಟು ಪ್ರೀತಿ ಮಾಡುತ್ತಾನ ಅಷ್ಟು ಪ್ರೀತಿ ನನ್ನ ಮೇಲೆ ಕೃಷ್ಣ ಇಲ್ಲ. ನಿರ್ಣಯ ಆಯಿತು. ಯಾಕೆ? ಆ ಕೊಳಲು ಏನು ಮಾಡ್ಯದ? ಅದು ಏನು ಮಾಡ್ಯದ? ನನ್ನಂಗೇನಾರ ಅಡಿಗೆ ಮಾಡಿ ಕೊಟ್ಟದ? ನನ್ನಂಗೇನಾರ ಊಟ ಮಾಡಿಸ್ಯದ? ಅದು ನನ್ನಂಗೆ ಏನಾರ ಸೇವಾ ಮಾಡ್ಯದ? ನನ್ನಂಗೆ ಏನಾದರೂ ಏನದ ಅಂದರೆ ಅದು ಕೃಷ್ಣನ ಕುಂತು ಸುದ್ದಿ ಹೇಳ್ಯದ? ಏನೂ ಇಲ್ಲ. ಅದನ್ನು ಮಾತ್ರ ಸೊಂಟದೊಳಗೆ, ಕೈಯೊಳಗೆ, ತಲೆಯೊಳಗೆ ಚುಚ್ಚಿಕೊಂಡು ಅಡ್ಡಾಡ್ತಾನ. ಇದನ್ನು ಕೃಷ್ಣನ ಕೇಳಿದರೆ ಅವನು ಸರಿ ಉತ್ತರ ಹೇಳಂಗಿಲ್ಲ, ಕೊಳಲನ್ನೇ ಕೇಳಬೇಕು ಅಂತ ರಾಧಾ ನಿರ್ಣಯ ಮಾಡಿದ್ಲು. ಆದರೆ ಕೃಷ್ಣ ಅದನ್ನು ಬಿಟ್ಟಿರಂಗಿಲ್ಲಲ್ಲ, ಕೃಷ್ಣನ ಬಾಜುಕನೇ ಇರ್ತದೆ, ಕೇಳೋದು ಹೆಂಗ? ಕೃಷ್ಣ ಒಂದು ಸಲ ವಿಚಾರ ಮಾಡಿದ, ರಾಧಾ ನನ್ನ ಮೇಲೆ ಸಂಶಯ ಬಂದಂಗೆ ಕಾಣಿಸ್ತದ, ಕೊಳಲನ್ನು ಪ್ರಶ್ನೆ ಮಾಡಬೇಕು ಅಂತ ದಿನ ದಾರಿ ಕಾಯ್ತಾಳೆ. ಒಂದು ದಿವಸ ನಾನು ಸ್ವಲ್ಪ ಮಲಿಕೊಂಡಂಗೆ ಮಾಡಬೇಕು, ಕೈ ಹಿಂಗೆ ಗಟ್ಟಿಗಿಡ್ದದ್ದು ಹಿಂಗೆ ಸಡ್ಲು ಬಿಟ್ಟಂಗಿರಬೇಕು, ಕೊಳಲು ಆಕೆಗೆ ತಗೊಳಕ್ಕೆ ಅನುಕೂಲ ಆಗಿರಬೇಕು, ಏನು ಸಂಭಾಷಣೆ ಮಾಡುತ್ತಾಳೆ ಮಾಡುವಳ್ಳ್ಯಾಕ ಅಂತ ಕೃಷ್ಣ ಸ್ವಲ್ಪ ನಿದ್ದೆ ಎತ್ತಿದಂಗೆ ಮಾಡಿದ. ದೇವರಿಗೆ ನಿದ್ದೆ ಬರಂಗಿಲ್ಲ, ಅದು ತಲೆಗೆಟ್ಕೊಂಡಿರ್ಬೇಕು. ದೇವರು ಮಲಗಂಗಿಲ್ಲ, ಮಲಗೋರು ನಾವು ಪ್ರಾಣಿಗಳು ಪಕ್ಷಿಗಳು, ದೇವರು ಮಲಗಂಗಿಲ್ಲ. ಆದರೆ ನಾಟಕ ಮಾಡಿದ. ದೇವರು ಮಲಗ್ತಾನ ಅಂತಂದರೆ ಜಗತ್ತು ಪ್ರಳಯ ಅಂತಲೇ ತಿಳ್ಕೊಬೇಕದನ್ನು. ಅವನೆಂದೂ ಮಲಗಂಗಿಲ್ಲ. ರಾಧಾನ ಸಲುವಾಗಿ ಪರಮಾತ್ಮ ಮಲಿಕೊಂಡಂಗೆ ನಟನೆ ಮಾಡಿದ. ಮಾಡಿ ಕೈ ಹಿಂಗೆ ಹಿಡ್ಕೊಂಡದ್ದು ಹಿಂಗೆ ಕೈ ಬಿಚ್ಚಿ ಇದ್ದ. ಆವಾಗ ರಾಧಾ ಕಾಯ್ಕೊಂಡು ಕುಂತಿದ್ಲು, ಕೃಷ್ಣ ಮಲಿಕೊಂಡಾನ. ಈಗ ಕೊಳಲು ಕಡೆಕದ. ಅದನ್ನು ತಗೊಂಡು ನೀನು ಏನು ಕೊಟ್ಟಿದ್ದಿ ಪರಮಾತ್ಮನಿಗೆ ಅಂತ ಒಂದು ಸಲ ಕೇಳಬೇಕು. ಅದು ಏನು ಉತ್ತರ ಕೊಡ್ತದ, ನಾನು ಅದರಂಗೆ ಆಗಬೇಕು ಅಂತ ಈಕೆ ವಿಚಾರ ಮಾಡಿದ್ಲು. ರಾಧಾ ತಗೊಂಡ ಮೇಲೆ ಕೊಳಲನ್ನು ಕೇಳಿದ್ಲು, ನಾನು ಸೇವಾ ಮಾಡ್ತೇನೆ, ಪಂಚಪಕ್ವಾನ್ನ ಅಡಿಗೆ ಮಾಡಿ ಉಣಿಸ್ತೇನೆ, ಒಳ್ಳೆಯ ಮಾತುಗಳನ್ನು ಆಡುತ್ತೇನೆ. ಆದರೆ ಸಮಯಾನುಸಾರ ಕೃಷ್ಣ ನನ್ನನ್ನು ಅವಾಗವಾಗ ಬಿಟ್ಟು ಅಡ್ಡಾಡ್ತಾನ. ನಿನ್ನ ಮಾತ್ರ ಸೊಂಟದಾಗ, ಆಮೇಲೆ ಕೈಯೊಳಗೆ, ಜಡಿಯೊಳಗೆ ಯಾವತ್ತಿಗೂ ಹಿಡ್ಕಂಡೇ ಇರ್ತಾನ. ನೀನು ಅಂಥದ್ದೇನು ಮಾಡಿದ್ದು ಹೇಳು ಅಂತ ಕೊಳಲನ್ನು ಪ್ರಶ್ನೆ ಮಾಡಿದ್ಲು. ಕೊಳಲು ಅಂತೂ, ನೀನಂತೂ ನನ್ನ ಕೈಯಾಗ ಹಿಡ್ಕೊಂಡಿದ್ದೆಲ್ಲ, ಹಿಡ್ಕೊಂಡೀನಿ, ಈ ಕಡೆಯಿಂದ ನೋಡು ಅಂತ. ಈ ಕಡೆ ಒಂದು ಕಡೆಯಿಂದ ನೋಡು, ಏನೂ ಇಲ್ಲ. ಈ ಕಡೆಯಿಂದ ಒಂದು ಸಲ ನೋಡು, ಏನೂ ಇಲ್ಲ. ನೀನು ಏನೂ ಇಲ್ದಂಗೆ ಇದ್ದೆ ಅಂದರೆ ಕೃಷ್ಣ ನಿನ್ನ ಪ್ರೀತಿ ಮಾಡ್ತದ್ದ. ನಿನ್ನ ಹತ್ರ ಏನದ ಅಂದರೆ ನಾನೇ ಉಣಿಸೋವನು, ನಾನು ಊಟಕ್ಕೆ ಕೊಟ್ರೇ ಕೃಷ್ಣನಿಗೆ ಊಟ, ನಾನು ಮಾತಾಡಿದ್ರೇ ಮಾತು, ನಾನು ಇಲ್ಲ ಅಂದರೆ ಕೃಷ್ಣ ಇಲ್ಲ ಅಂತ ನಿನ್ನ ಹತ್ರ ಅಹಮ್ಮದ, ವಿನಯ ಇಲ್ಲ. ಅದಕ್ಕೋಸ್ಕರವಾಗಿ ವಿನಯ ಇರಲಾರ್ದದ್ರ ಸಲುವಾಗಿ ಪರಮಾತ್ಮ ಆಗಾಗ ನಿನ್ನ ಕೈ ಬಿಡ್ತಾನ. ನನ್ನ ಹತ್ರ ಏನಿಲ್ಲ, ಈ ಕಡೆಯಿಂದ ಟೊಳ್ಳೆ, ಈ ಕಡೆಯಿಂದ ಟೊಳ್ಳೆ, ನಡಬರ್ಕ ಅಡ್ಡ ಅನ್ನೋದೇ ಇಲ್ಲ. ಈ ಕಡೆಯಿಂದ ಈ ಕಡೆ ಪಾರಾಗಕ್ಕೆ ಬರ್ತದೆ, ಈ ಕಡೆಯಿಂದ ಈ ಕಡೆ ಪಾರಾಗಕ್ಕೆ ಬರ್ತದೆ. ಅದಕ್ಕೆ ನಾನು ವಿನಯದಿಂದ ನೀನೇ ಗತಿ ಪರಮಾತ್ಮ ಅಂತ ಅಂತೀನಿ, ಅದಕ್ಕೆ ನನ್ನ ತೆಳಗಿಡಂಗಿಲ್ಲ ಆತ. ಇದು ನಾವೇನು ತಿಳ್ಕೊಬೇಕು ಅಂದರೆ, ದೇವರು ನಮ್ಮನ್ನು ಕೈ ಬಿಡಬಾರದು ಅಂತಂದರೆ ನಾವು ಸಹಿತ ವಿನಯ ವಿಧೇಯತೆಯಿಂದ ಇರಬೇಕು. ವಿನಯ ಇಲ್ಲ ಅಂದರೆ ಗುರುನೂ ಒಲೆಯಂಗಿಲ್ಲ, ದೇವರನೂ ಒಲೆಯಂಗಿಲ್ಲ. ಅದಕ್ಕೆ ನೀನು ವಿನಯವಂತನಾಗಿ ಇದ್ದು ಭಾಳ ದಿವಸ ಬಾಳುತ್ತಿ. ಅಹಂ ಬಂತು ಅಂದರೆ ನಿಮಗೆಲ್ಲ ಗುರ್ತದ. ಬಾಗಿದ ತೆನೆ ಬೊಂಬು. ಇವತ್ತು ಶ್ರೀಶೈಲಕ್ಕೆ ಹೋಗ್ತಾರೆ, ಪಲ್ಲಕ್ಕಿ ಮೇಲೆ ಏನದ ಅಂತ ಕೇಳಿದ್ರೆ ದಂಡಿಗೆ ಅಂತ ತರ್ತಾರೆ. ಅದು ಎಂಥದ್ದಿರ್ತದೆ ದಂಡಿಗೆ ಅಂತ ಕೇಳಿದರೆ ಡೊಂಕಾಗಿ ಬಾಗಿರ್ತದೆ. ಬಾಗಿದ್ದು ತಗೊಂಡು ಬಂದು ಪಲ್ಲಕ್ಕಿಗೆ ಹಾಕಿ ದೇವರನ್ನು ಕುಂದಿರಿಸಿ ದೇವ್ರ ಮೇಲೆ ಬೊಂಬು ಇರ್ತದೆ ಬಗ್ಗಿದ್ದು. ಯಾಕಂದರೆ ಅದು ವಿನಯದಿಂದ ಇರೋದ್ರ ಸಲುವಾಗಿ ದೇವರಿಗಿಂತಲೂ ನೀನು ಶ್ರೇಷ್ಠ ಅಂತ ತಿಳ್ಕೊಂಡು ಪಲ್ಲಕ್ಕಿ ಮೇಲೆ ಅದನ್ನು ಬಗ್ಗಿಸಿರ್ತಾರೆ. ಅದೇ ಶಟದ ಬೊಂಬು ಇರ್ತದಲ್ಲ,
ಅದನ್ನು ತಗೊಂಡು ಬರ್ತಾರೆ. ಯಾರು? ಡೊಂಬರಾಡೋರು. ಡೊಂಬರಾಡೋರು ತಂದು ಅದನ್ನು ಆ ಕಡೆ ಕಟ್ಟಿ ಅದರ ಮೇಲೆ ತುಳಿದಾಡ್ತಾರೆ. ಇದು ಬಗ್ಗಿದದ್ರ ಸಲುವಾಗಿ ಪಲ್ಲಕ್ಕಿಗೆ ಉಪಯೋಗ ಆಯಿತು, ಶಟದದ್ರ ಸಲುವಾಗಿ ಡೊಂಬರ ಕಡೆಯಿಂದ ಒದಿಸಿಕೊಳ್ಳಕತ್ತು ಅಂತ. ಅದರಂಗ ನೀನು ಪ್ರಪಂಚದಲ್ಲಿ ವಿನಯ ವಿಧೇಯತೆಯಿಂದ ಕೂಡಿದೆ ಅಂತಂದರೆ ನಿನಗೆ ಗುರು ಮತ್ತು ದೇವರ ಅನುಗ್ರಹ ಆಗುತ್ತೆ. ಇದು ಸಹಿತ ಒಂದು ವಾಣಿ ತಪಸ್ಸು ಅಂತ. ವಿನಯದಿಂದ ಮಾತಾಡೋದೇ ಒಂದು ವಾಣಿ ತಪಸ್ಸು. ತಪಸ್ಸು ಅಂದರೆ ಎಲ್ಲರ ಹೋಗಿ ಕುಂದ್ರೋದಲ್ಲ, ವಿನಯದಿಂದ ಇರೋದು. ಹಿರಿಯರ ಕೂಡ ಯಾವ ರೀತಿ ಮಾತಾಡಬೇಕು, ತಂದೆ ಕೂಡ ಯಾವ ರೀತಿ ಮಾತಾಡಬೇಕು, ಗುರುವಿನ ಕೂಡ ಯಾವ ರೀತಿ ಮಾತಾಡಬೇಕು ಅನ್ನುವಂಥ ವಿಚಾರ ನಿನಗೆ ಗುರ್ತಿತ್ತು ಅಂದರೆ ನೀನು ವಾಣಿ ತಪಸ್ಸು ಮಾಡಿದಂತೆ. ನಿನಗೆ ಭಗವದ್ ಅನುಗ್ರಹ ನಿನಗಾಗಲಿಕ್ಕೆ ಸಾಧ್ಯತೆ. ಮಹಾಭಾರತ ಯುದ್ಧ ನಡೆದದ್ದು ನಿಮಗೆಲ್ಲ ಗುರ್ತು. ಎದರ ಸಲುವಾಗಿ ಅಂತ ಕೇಳಿದರೆ, ಪರಮಾತ್ಮ ಕೇಳಿದ ಕೌರವರನ್ನು ಅರ್ಧ ರಾಜ್ಯ ಕೊಡು ಅಂತ ಹೇಳಿದ. ಪಾಂಡವರಿಗೆ ಅರ್ಧ, ಯಾಕಂದ್ರೆ ಅಣ್ಣ ತಮ್ಮಂದಿರು ಸರಿಭಾಗಸ್ಥರಿದ್ದಾರೆ, ಅರ್ಧ ರಾಜ್ಯ ಕೊಡು ಅಂತ. ಕೊಡಂಗಿಲ್ಲ ಅಂದ. 5 ಮಂದಿ ಅಣ್ಣತಮ್ಮರು ಅದಾರ, 5 ಊರಾದರೂ ಕೊಡು, ಜೀವನ ಮಾಡ್ಕೊಂಡು ಇರ್ತಾರ, ನೀನೇ ಮಹಾರಾಜ ಆಗಿರೋ ಅಂತ ದುರ್ಯೋಧನಿಗೆ ಹೇಳಿದರು ಸಹಿತ ದುರ್ಯೋಧನ ಅಂದ, ಸೂಜಿ ಬೀಳೋಷ್ಟು ಜಾಗನೂ ನಾನು ಕೊಡಂಗಿಲ್ಲ ಅಂತಂದ. ಅಂದಮೇಲೆ ಯುದ್ಧ ನಿರ್ಣಯ ಆಯಿತು. ಯುದ್ಧ ನಿರ್ಣಯ ಆದಮೇಲೆ ಮತ್ತು ದೊಡ್ಡವ್ರನ್ನ ಸಹಾಯ ಕೇಳಕ್ಕೆ ಹೋಗಬೇಕಲ್ಲ. ಮೊದಲು ಅರ್ಜುನ ಹೋದ. ಅರ್ಜುನ ಹೋಗೇನದ ಅಂತ ಕೇಳಿದರೆ, ಕೃಷ್ಣ ಪರಮಾತ್ಮ ಮಲಿಕೊಂಡಂಗ ನಾಟಕ ಮಾಡಿದ್ದ. ಅರ್ಜುನ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿ ಕಾಲ್ದಶಿಗೆ ಕುಂತ್ಕೊಂಡ. ಆಮೇಲೆ ಇವ ಮೊದಲು ಏನೆಲ್ಲ ಕೇಳಿ ಹೋಗಿಬಿಟ್ಟ ಅಂದರೆ, ನನಗೇನು ಕೊಡಲಿಕ್ಕಿಲ್ಲ ಕೃಷ್ಣ, ನಾನು ಜಲ್ದಿ ಹೋಗಬೇಕು ಅಂತ ಇವ ಓದ. ಯಾರು? ದುರ್ಯೋಧನ ಹೋದ ಮೇಲೆ ಏನದ ಅಂತ ಕೇಳಿದರೆ, ಕಾಲ್ದಶಿಗೆ ಅರ್ಜುನ ಕುಂತಿದ್ದ. ಇವ ಅಂದ ದುರ್ಯೋಧನ, ನಾನು ಮಹಾರಾಜ, ನಾವು 101 ಮಂದಿ ಅಣ್ಣತಮ್ಮಂದಿರು, ಸಾಕಷ್ಟು ಸಂಪತ್ತು ಐತೆ, ಈ ಗೊಲ್ಲರ ಮನೆಯೊಳಗೆ ಹಾಲು ಕುಡ್ದಂಥವನು ಇವು ಕೃಷ್ಣ, ಇವನೇನು ಭಾಳ ದೊಡ್ಡವನೇನು, ಇವನು ಕಾಲ್ದಶಿಗೆ ಇವನು ಕುಂತಾನ. ಅರ್ಜುನ ಮೂರ್ಖ, ನಾನು ಅಲ್ಲಿ ಕುಂದ್ರದಿಲ್ಲ, ನಾನು ತಲೆ ದಿಂಬಿನ ಹತ್ರ ನಿಂದು ಕುಂದಿರ್ತೀನಿ ಅಂತ ತೆಲ್ದಿಗೆ ಎತ್ತಿ ಕುಂತ್ಕೊಂಡ. ಅಲ್ಲಿ ಇವರು ಕುಂದ್ರದು ಮುಗಿದ ತಕ್ಷಣವೇ ಕೃಷ್ಣ ಕಣ್ಣು ತೆರೆದು ಎದ್ದೇಳ್ಬೇಕಾದ್ರೆ ತಲೆ ಮೇಲೆ ಬರ್ತದೋ ಏನು ಕಾಲ ಮೇಲೆ ಬರ್ತದ? ಕೃಷ್ಣ ಎದ್ದ, ತಲೆಯಿಂದ ಈ ಕಡೆ ಎದ್ದು ಕುಂತ. ಓ ಅರ್ಜುನ, ಯಾವಾಗ ಬಂದ್ಯಾ ಅಂತ ಅಂದ. ದೇವ, ನೀನು ನಿದ್ದೆ ಹತ್ತಿತ್ತು, ಆ ಸಮಯಕ್ಕೆ ಬಂದೆ ಅಂತ. ಈ ಕಡೆ ನಿಂತ್ಕೊಂಡು ನಾನು ಬೆನ್ನಿಗೆ ಕಾಣಲಾರ್ದಂಗೆ ಯಾರು? ಸೊಕ್ಕಿನಿಂದ ಅಹಂಕಾರದಿಂದ ದುರ್ಯೋಧನ. ಕೃಷ್ಣ ಕೇಳಿದ, ಈಗ ಮಾತು ಚಾಲು ಮಾಡಬೇಕಲ್ಲ ಅಂತ ಕೇಳಿ ಕೃಷ್ಣ ಕೇಳಿದ, ಅರ್ಜುನ ಯಾಕೆ ಬಂದೆ ಅಂತ ಕೇಳಿದ. ದೇವ, ನಿನಗೆಲ್ಲ ಗುರ್ತದ, ಯುದ್ಧ ಪ್ರಾರಂಭ ಆಗ್ತದ, ಅದಕ್ಕೆ ನಿನ್ನ ಸಹಾಯ ಕೇಳಿ ಹೋಗೋಣ ಅಂತ ಬಂದೀನಿ ಅಂತ ಅರ್ಜುನ ಅಂದ ತಕ್ಷಣವೇ ಇಲ್ಲಿ ದುರ್ಯೋಧನ ಇಂದ ನಿಂತವನು, ನಾನೂ ಸಹಾಯ ಕೇಳಕ್ಕೆ ಬಂದೀನಿ ಅಂತ ಮುಂದಕ್ಕೆ ಬಂದ ತಕ್ಷಣವೇ, ಯಾಕಂದ್ರೆ ತಲೆ ಮೇಲೆ ನಿಂತ್ಕೊಂಡಿದ್ನಲ್ಲ ಅಹಂದಿಂದ, ಇವ ಏನು ಭಾಳ ದೊಡ್ಡವನು, ಕೃಷ್ಣ ಏನು ದೊಡ್ಡವನು ಅಂತಕ್ಕಂಥ ಸೊಕ್ಕಿನಿಂದ ನಿಂತಿದ್ದ. ಪರಮಾತ್ಮ ಅಂದ, ನೋಡಪ್ಪ, ನೀವು ಯುದ್ಧ ಮಾಡಕತ್ತೀರಿ ಅಂದರೆ ನಂದು 2 ಭಾಗ ಅದ. ಒಂದು ಭಾಗ ನೀವು ತಗೊಳ್ರಿ, ಒಂದು ಭಾಗ ಇವನು ತಗೊಳ್ಳಿ, ಯುದ್ಧ ಮಾಡ್ರಿ ಅಂತ. ಏನೇನದ ಅಂತ ದುರ್ಯೋಧನ ಕೇಳಿದ. ನನ್ನ ಚತುರಂಗ ಬಲ ಸೈನ್ಯ, ನಮ್ಮಣ್ಣ ಬಲರಾಮ, ಆನೆ ಅಂಬಾರಿಗಳು, ಎಲ್ಲ ಶಸ್ತ್ರಾಸ್ತ್ರಗಳು ಎಲ್ಲರೂ ಒತ್ತಟ್ಟಿಗೆ, ನಾನು ಒಬ್ಬನೇ ಒತ್ತಟ್ಟಿಗೆ. ಇದ್ರಾಗ ನಿಮಗೆ ಯಾರಿಗೆ ಬೇಕು ಅಂತ ಅನ್ನೋದ್ರೊಳಗೆ ನಾನು ಮೊದಲು ಕೇಳ್ತೀನಿ, ರಾಜ ಇದೀನಿ ನಾನು ಅಂತ ದುರ್ಯೋಧನ ಮುಂದಕ್ಕೆ ಬಂದ. ಅರ್ಜುನ ಅಂದ, ಸರಿ ನೀನೇ ಕೇಳು ಅಂತ. ಆವಾಗ ಪರಮಾತ್ಮ ಕೇಳ್ತಾನ, ನಿಮ್ಮ ಅಣ್ಣನ ಎಲ್ಲ ಶಸ್ತ್ರಾಸ್ತ್ರಗಳು
ಆನೆ ಕುದುರೆಗಳು, ಅಂಬಾರಿ, ಸೈನ್ಯ ಎಲ್ಲ ಕೊಟ್ಬಿಡು. ಇವನ್ನ ತಗೊಂಡು ಹೋಗಿ ಜಗಳಾಡೋದು ಅಂದರೆ ಇವನೇನು ಹೊಡೆಯವನಮ್ಮ? ಏನು ಜಗಳಾಡೋನೇನು? ಬಿಲ್ಲು ಬಿಡೋವನ, ಬಾಣ ತಗೊಂಡು ಬಿಡೋವನ, ಗದ ತಿರುವವನ? ಪರಮಾತ್ಮ ಅಂದ, ನಾನು ಏನೂ ಮಾಡಂಗಿಲ್ಲ, ಯುದ್ಧ ಮಾಡಂಗಿಲ್ಲ, ಶಸ್ತ್ರ ಇಡಂಗಿಲ್ಲ, ಯಾರಿಗೆ ಕೆಟ್ಟ ಶಬ್ದಗಳನ್ನು ಬಳಸೋದಿಲ್ಲ, ನಾನು ಒತ್ತಟ್ಟಿಗೆ, ಈ ಸೈನ್ಯ ಒತ್ತಟ್ಟಿಗೆ ಅಂದಾಗ ದುರ್ಯೋಧನ ನೀನು ಬೇಡ, ಈ ಸೈನ್ಯ ಇರಲಿ ಅಂದ. ಅರ್ಜುನ ನಿನಗೆ ಅಂದ, ನನಗೆ ಸೈನ್ಯ ಬೇಕಾಗಿಲ್ಲ, ನೀನೊಬ್ಬನೇ ಇದ್ದರೆ ಸಾಕು ಅಂತ ಈತ ಅಂದ. ನೀನೊಬ್ಬನೇ ಇದ್ದರೆ ಸಾಕು, ಸೈನ್ಯ ತಗೊಂಡು ನಾ ಏನು ಮಾಡೋದು? ಅದಕ್ಕೆ ಒಂದು ನೀತಿ ಮಾತಿನೊಳಗೆ ಹೇಳ್ತಾರೆ, ಆವ ಬಲವಿದ್ದರೇನು ದೈವ ಬಲ ಇಲ್ಲದವನಿಗೆ. ಚತುರಂಗದ ಬಲ ಇತ್ತು, ಆದರೆ ದೈವ ಬಲ ಅಂತಕ್ಕಂಥದ್ದು ಇಲ್ಲ ಅಂದರೆ ಯುದ್ಧದಲ್ಲಿ ಗೆದಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅರ್ಜುನ ಅಂತನ ಇವನು ಮೂರ್ಖದನ, ಇವನು ಪಾಪದ ಕೊಡ ತುಂಬಿದಂಗೆ ಕಾಣಿಸ್ತದ, ಅದಕ್ಕೆ ಜಗಳಕ್ಕೆ ತಯಾರಾಗ್ಯಾನ, ಬಂಧು ಬಾಂಧವರನ್ನು ಕೊಲೆ ಮಾಡಲಿಕ್ಕೆ ತಯಾರಾಗಿದ್ದಾನೆ ಇವನು ಅಂತ ತಿಳ್ಕೊಂಡು ಹೇಳಿ ನೀನೊಬ್ಬನೇ ಇರು ಪರಮಾತ್ಮ ಅಂತಂದಾಗ, ಅರ್ಜುನ ನಾನು ಶಸ್ತ್ರ ಹಿಡಿಯಂಗಿಲ್ಲ, ಯುದ್ಧ ಮಾಡಂಗಿಲ್ಲ, ಮತ್ತು ನನ್ನ ತಗೊಂಡೋಗಿ ನೀ ಏನು ಮಾಡುತ್ತೆ ಅಂತ. ನೀನು ನನ್ನ ರಥದ ಸಾರಥಿ ಆದರೆ ಸಾಕು. ನೋಡ್ರಿ ಎಷ್ಟು ವಿನಯದಿಂದ ಕೇಳ್ತಾನೆ ಅರ್ಜುನ, ನನ್ನ ರಥದ ಸಾರಥಿ ನೀನು ಸಾರಥಿ, ಪರಮಾತ್ಮನೇ ನನ್ನ ಜೀವನದ ಸಾರಥಿ ಆದ ಅಂದರೆ ಇನ್ನು ನನ್ನ ಜೀವನ ಎಂದೂ ತಗ್ಗಿನಾಗ ಬೀಳಂಗಿಲ್ಲ ಅಂತ ಅರ್ಜುನನಿಗೆ ಪಕ್ಕ ಗುರ್ತಿತ್ತು. ದುರ್ಯೋಧನನಿಗೆ ಸೊಕ್ಕು ಇರುವುದರಿಂದ, ಹಣ ಇರೋದರಿಂದ, ಸಂಪತ್ತು ಇರುವುದರಿಂದ, ಮಹಾರಾಜ ಪದವಿ ಇರೋದರಿಂದ ಪರಮಾತ್ಮನನ್ನು ತಿರಸ್ಕಾರ ಮಾಡಿದ. ಯಾಕ? ವಿನಯ ಇಲ್ಲ, ವಿಧೇಯತೆ ಇಲ್ಲ. ಅದಕ್ಕೆ ಭಕ್ತಿ ಹುಟ್ಟಬೇಕು ಅಂದರೆ ಕಿಶಾಗಿನ ರೊಕ್ಕ, ಮೈಯಾಗಿನ ಸೊಕ್ಕ ಇವು ಎರಡು ಖಾಲಿ ಆದವು ಅಂದ್ರೆ ಅವಾಗ ದೇವರಿಗೆ ಗುರುವಿಗೆ ಬಗ್ತಾನಂತೇವನು. ಹಾಂ, ಕಿಶದಾಗಿನ ರೊಕ್ಕ ಖಾಲಿ ಆಗಬೇಕು, ಮೈಯಾಗಿನ ಸೊಕ್ಕ ಖಾಲಿ ಆಗಬೇಕು. ಇವು ಎರಡು ಓದು ಅಂದರೆ ಆವಾಗ ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಾನ. ಹೇ ಪರಮಾತ್ಮ, ಹೇ ನೀಲಕಂಠ, ಹೇ ಋಷಭಧ್ವಜ, ಹೇ ಪಾರ್ವತೀನಾಥ, ನನ್ನ ಒಂದಿಷ್ಟು ಅನುಗ್ರಹ ಮಾಡುವಂತ ಕೈ ಮುಗಿಯೋಕ್ಕೆ ಪ್ರಾರಂಭ ಮಾಡ್ತಾನೆ. ಕಿಶಾಗ ರೊಕ್ಕಿತ್ತು, ಮೈಯಾಗ ಸೊಕ್ಕಿತ್ತು ಅಂದರೆ ಬಾರು ಒಂದಿಷ್ಟು ಅಲ್ಲಿ ಮಠದೊಳಗೆ ಪ್ರವಚನ ನಡೆದದ, ಅಲ್ಲಿ ಜಪಯಜ್ಞ ನಡೆದದ, ಬಾ ಅಂತಂದರೆ ನಿಮಗೆ ತಲೆ ಕೆಟ್ಟದ, ನೀವು ಹೋಗ್ರಿ ಅಲ್ಲಿ, ನನಗೇನು ತಲೆ ಕೆಟ್ಟಿಲ್ಲ. ಎಷ್ಟು ಮಂದಿ ಅನ್ನಂಗಿಲ್ಲ ಈ ಮಾತು, ಭಾಳ ಮಂದಿ ಅಂತಾರೆ. ಯಾಕಂದರೆ ಕಿಶೆ ತುಂಬ್ಯದ, ಮೈಯಾಗ ಸೊಕ್ಕಾದ. ಇಲ್ಲಿ ಕೌರವನಾಗಿರ್ತಕ್ಕಂಥ ದುರ್ಯೋಧನನಿಗೆ ಅಹಂ ಇರುವುದರಿಂದ, ಸೊಕ್ಕು ಇರುವುದರಿಂದ ಪರಮಾತ್ಮನ ಒಲಿಮೆ ಆಗಲಿಲ್ಲ. ಮುಂದೇನದ ಅಂತ ಕೇಳಿದರೆ ಅರ್ಜುನನ ಸಾರಥಿ ಆದ ಪರಮಾತ್ಮ. ಪರಮಾತ್ಮನೇ ಸಾರಥಿ ಆದ ಅಂದರೆ ಅವನ ರಥ ಸುರಕ್ಷಿತವಾಗಿ ಸಾಗುತ್ತದೆ ಅಂತ. ಇದು ಆಗಬೇಕಾಗಿತ್ತು ಅಂತಂದರೆ ನಿನ್ನಲ್ಲಿ ಏನು ಬೇಕು ಅಂತ ಕೇಳಿದರೆ ವಿನಯ ಬೇಕು. ವಿನಯ ಇದ್ದರೆ ಗುರುನೂ ಒಲಿತಾನ ಮತ್ತು ದೇವರನ್ನು ಸಹಿತ ಅನುಗ್ರಹ ಮಾಡ್ತಾನೆ. ಅಂದಿಲ್ಲ ಅಪ್ಪ ಬಸವಣ್ಣ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಎನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲೆದ್ದು ನೀರಲ್ಲೆದ್ದು ನಿನ್ನ ಧರ್ಮ ಅಂತಂದ. ನಾನು ನೀನೇನಾರ ಮಾಡು, ಎಲ್ಲ ಸರ್ವಸ್ವ ನೀನೇ ಇದ್ದಿ, ನಿನ್ನ ಬಿಟ್ಟರೆ ತಂದೆ ತಾಯಿ ಬಂಧು ಬಳಗ ಅಂತಕ್ಕಂಥದ್ದು ಬೇರೆ ಏನೂ ಇಲ್ಲ, ನೀನೇ ನನಗೆ ಸರ್ವಸ್ವ ಅಂತ ತಿಳಿದುಕೊಂಡು ಸಂಗಮನಾಥನಲ್ಲಿ ವಿನಯದಿಂದ ತಲೆಬಾಗಿರುವುದರಿಂದ ಇವತ್ತು ಅಪ್ಪ ಬಸವಣ್ಣನವರು ವಿಶ್ವಚೇತನ ಶಕ್ತಿಯಾಗಿ ಬೆಳೀಲಿಕ್ಕೆ ಕಾರಣೀಭೂತ ಆಯಿತು. ಇವತ್ತು ಸಾವಿರ ವಚನಗಳನ್ನು ರಚನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅವು ಉಪಯೋಗಕ್ಕೆ ಬರುವಂಥ ಸ್ಥಿತಿ ಬಂತು. ಯಾಕೆ ಅಂತ ಕೇಳಿದರೆ ಎಲ್ಲವನ್ನು ಪರಮಾತ್ಮನಲ್ಲಿ ಕಂಡಿದ್ದಾನೆ ಅಪ್ಪ ಬಸವಣ್ಣ.
ಇದಕ್ಕೆ ಏನು ಮೂಲ ಕಾರಣ ಅಂತ ಕೇಳಿದರೆ ಇದಕ್ಕೆ ವಿನಯನೇ ಕಾರಣ. ವಿನಯ ಇದ್ದರೆ ಎಲ್ಲ ಆಗ್ತದೆ. ಒಬ್ಬ ಸಂತ ಕೇಳಿದ, ಸಂತನ ಹತ್ರ ಹೋಗಿದ್ದ ಒಬ್ಬನು, ವಿನಯ ವಿನಯ ಅಂತೀರಿ, ವಿನಯ ಅಂದರೆ ಏನು, ವಿನಯ ಹೆಂಗಿರ್ತದ, ವಿನಯ ನಮಗೇನು ಉಪಯೋಗ ಆಗ್ತದ ಅಂತ ಸಂತನ್ನ ಕೇಳಿದ. ಸಂತನಿಗೆ 90 ವರ್ಷ ಆಗಿತ್ತು ವಯಸ್ಸು. ಇವ ಹುಡುಗ ಹೋಗೇನದ ಅಂದರೆ ಸಂತನಿಗೆ ಪ್ರಶ್ನೆ ಮಾಡಿದ, ವಿನಯ ಅಂದರೆ ಹೆಂಗಿರ್ತದ, ವಿನಯ ಇದ್ದರೆ ಏನು ಆಗ್ತದ, ವಿನಯ ಇಲ್ಲದೆ ಇದ್ದರೆ ಏನಾಗ್ತದ, ಇದು ನನಗೆ ಉಪದೇಶ ಮಾಡಬೇಕು ಅಂತ ಸಂತನ ಕೇಳಿದರೆ ಅಷ್ಟೊತ್ತಿಗೆ ಸಂತನಿಗೆ 32 ಹಲ್ಲು ಉಚ್ಚಿ ಹೋಗಿದ್ದು, ಬಾಯಿ ಬೊಚ್ಚಾಗಿತ್ತು. ಆವಾಗ ಬಾಯಿ ತೆರೆದ ಸಂತ, ನೋಡಿಲ್ಲ ಅಂತಂದ. ನಾಲಿಗೆ ವಿನಯ ಇರುವುದರಿಂದ ಇನ್ನೂ ಉಳಿದದ, ನಾನೇ ಅನ್ನೋದರಿಂದ 32 ಹೋಗ್ಯಾವ ಅಂದ. ನಾನು ಅನ್ನೋದರಿಂದ 32 ಹೋಗ್ಯಾವ. ಇದು ನಾಲಿಗೆ ನಾನು ಹುಟ್ಟಿದಾಗ ನನ್ನ ಜೊತೆಗೆ ಹುಟ್ಟಿತ್ತು, ನಾನು ಹೋಗೋ ಮುಂದೆ ನನ್ನ ಜೊತೆಗೆ ಹೋಗ್ತದ. ಯಾರೇ ಏನೇ ಇದ್ರೂ ಸಹಿತ ನನ್ನ ನಾಲಿಗೆ ಹೆಂಗೆ ಕಾಯಂ ಉಳಿದದೋ ಅದರಂತೆ ವಿನಯವಂತನಾಗಿ ನೀನು ಬಾಳಿದೆ ಅಂದರೆ ಉಳಿತಿ, ಅಹಂಕಾರ ಪಟ್ಟಿ ಅಂದರೆ 32 ಹೆಂಗೆ ಒಂದೊಂದು ಉಚ್ಚಿ ಹೋಗ್ಯಾವ, ಅದರಂಗೆ ನೀನು ಹೋಗುತ್ತಿ ಅಂತ ಸಂತರು ಹೇಳಿದರು. ಅದಕ್ಕೆ ಇಲ್ಲಿ ವಿನಯ ಅಂತಕ್ಕಂಥದ್ದು ಭಾಳ ಮುಖ್ಯ ಅದ. ಎಲ್ಲೇ ಹೋದ್ರೂ ಸಹಿತ, ವ್ಯಾಪಾರವೇ ಇರಲಿ, ಉದ್ಯೋಗನೇ ಇರಲಿ, ಸಂಸಾರಿಯಾಗಿರಲಿ, ಬ್ರಹ್ಮಚಾರಿ ಆಗಿರಲಿ, ವಾನಪ್ರಸ್ಥನಾಗಿರಲಿ, ಸನ್ಯಾಸಿಯಾಗಿರಲಿ, ಯಾರೇ ಇದ್ರೂ ಸಹಿತ ಪ್ರಪಂಚದಲ್ಲಿ ಗೌರವತ್ವದಿಂದ ಬಾಳಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಅವನು ವಿನಯವಂತನಾಗಿ ಬಾಳಬೇಕು. ವಿನಯವಂತನಾಗಿ ಬಾಳಿದರೆ ಯಾರಾದರೂ ಸಮೀಪಕ್ಕೆ ಅವನ್ನ ಕರೀತಾರೆ. ಅದಕ್ಕೆ ಇದು ವಾಣಿ ತಪಸ್ಸು. ಈ ವಾಣಿ ತಪಸ್ಸು ಅಂತಕ್ಕಂಥದ್ದನ್ನು ನೀನು ಸದಾವಕಾಲ ಮಾಡಿದೆ ಅಂತಂದರೆ ನಿನ್ನ ವಾಣಿಯಲ್ಲಿ ಒಂದು ತಾಕತ್ತು ಬರ್ತದೆ. ಭಾಳ ಮೊನ್ನೆ ಹೇಳ್ಯದ, ಗಾಂಧಾರಿ ಗಂಡ ನೋಡಲಾರದ ಜಗತ್ತು ನಾನು ನೋಡೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಭಾಳ ದಿವಸ ಆದಮೇಲೆ ಕಣ್ಣಿನಲ್ಲಿ ಒಂದು ತಾಕತ್ತು ಬಂತು. ಮಗನ ಶರೀರ ನೋಡಿದರೆ ವಜ್ರ ಶರೀರ ಆಯಿತು. ಅದರಂಗ ವಾಣಿಯೊಳಗೆ ಸದಾವಕಾಲ ಓಂ ನಮಃ ಶಿವಾಯ ಜಪ ಅಂತಕ್ಕಂಥದ್ದು ನಡೀತು ಅಂದರೆ ಅಕಸ್ಮಾತ್ ನೀವು ಪ್ರಾಕ್ಟಿಕಲ್ ಮಾಡಿರಿ. ಇದೇನು ಕತೆ ಹೇಳಿ ಮುಂದಕ್ಕೆ ಹೋಗೋದಲ್ಲ, ನೀವು ಪ್ರಾಕ್ಟಿಕಲ್ ಮಾಡ್ಬೋದು. ನಿಮ್ಮ ಮನೆಯೊಳಗೆ ನೀವು ಗೃಹಸ್ಥರು, ಸಣ್ಣ ಮಕ್ಕಳು ಇರ್ತಾರೆ, ಅವು ತೊಟ್ಟಲ್ದಾಗಿದ್ದು ಇರ್ತಾವೆ, ತೊಟ್ಟಲ್ ಬಿಟ್ಟು ಕೆಳಗಿಳಿದು ಇರ್ತಾವೆ. ಅವಕ್ಕೆ ಏನಾದರೂ ರೋಗ ರುಜಿನಾದಿಗಳು ಬರ್ತಾವೆ, ದೃಷ್ಟಿದೋಷ ಬರ್ತದೆ. ಏನೇ ಬಂದ್ರೂ ಸಹಿತ ನೀವು ಯಜಮಾನರಾದಂಥವರು ನೀವು ಸದಾವಕಾಲ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿದ್ರಿ ಅಂದರೆ ಒಂದಿಷ್ಟು ವಿಭೂತಿ ಕೈಗೆ ಹಚ್ಚಿಕೊಂಡು ಒಂದು 3 ಸಲ ಅಥವಾ 5 ಸಲ ಓಂ ನಮಃ ಶಿವಾಯ ಅಂದು ಹುಡುಗರಿಗೆ ಹಣೆ ಹಚ್ಚರಿ ಅಳದು ಬಿಡುತ್ತದೆ, ನಿಂತಿರ್ತದೆ. ಅದು ನಮ್ಮಂಥವ್ರೆ ತಲೆ ಮೇಲೆ ಕೈ ಇಟ್ಟರೆ ಆಶೀರ್ವಾದ ಅಂತಲ್ಲ. ನೀನು ಜಪ ಮಾಡಿದ್ದಿ ಅಂದರೆ ನಿನ್ನೊಳಗನೂ ತಾಕತ್ತು ಬರುತ್ತೆ. ನೀನೂ ಸಹಿತ ಏನದ ಅಂದರೆ ತಪಸ್ಸಿನ ಫಲ ಮಕ್ಕಳ ಮೇಲೆ ಪ್ರಯೋಗ ಮಾಡಿದೆ ಅಂದರೆ ದೃಷ್ಟಿ ದೋಷಿ ಆಗಿರ್ತಕ್ಕಂಥ ಮಗುವಿಗೆ ಸಮಾಧಾನ ಸಿಗುತ್ತದೆ. ಮಾಡಬೇಕು. ಸುಮ್ಮನೆ ಹೆಂಗರ ಅನ್ನೋದಲ್ಲ, ಯಾವಾಗರ ಅನ್ನೋದಲ್ಲ. ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ವಿ ಅಂತಂದರೆ ಅಲ್ಲಿ ಫಲ ಅಂತಕ್ಕಂಥದ್ದು ಸಿಗುತ್ತದೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳು ವಿನಯದಿಂದನೇ ಇರಬೇಕು ಅನ್ನುವಂಥ ನೇಮ. ಆಮೇಲೆ ಅನ್ಯಹಿತ. ಅನ್ಯಹಿತ ಅಂತಂದರೆ ಇನ್ನೊಬ್ಬರಿಗೆ ಹಿತವಾಗಿರಬೇಕು. ನೀನು ಮಾತಾಡಿದರೆ ಹಿತವಾಗಬೇಕೇ ಹೊರತು ಅಹಿತ ಆಗಬಾರದು. ಆ ಮಾತಿನಲ್ಲಿ ಅರ್ಥ ಇರಬೇಕು. ಆ ಅರ್ಥಪೂರಿತವಾದ ಮಾತನ್ನು ನೀನು ಆಡೋದು ಕಲ್ತಿ ಅಂತಂದರೆ ಅದು ಒಂದು ವಾಣಿ ತಪಸ್ಸು.
ಅಹಿತ ಗುಣದಿಂದ ನೀನು ಮಾತನಾಡಿದೆ ಅಂದರೆ ಅವರಿಗೆ ನೋವಾಗ್ತಿತ್ತು ಅಂದರೆ ನಿನ್ನ ತಪಸ್ಸು ಭಂಗ ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಅನ್ಯಹಿತ, ಅತರ್ಕ, ತರ್ಕದ ಮಾತಿರಬಾರ್ದು. ಕೆಲವರು ಉದ್ರಿ ಬೀಡಿ ಸೇದಿಕೆ ಅಂತ ಕಟ್ಟಿ ಕುಂತಿರ್ತಾರೆ ಹಳ್ಳ್ಯಾಗ. ಯಾರು ಒಬ್ಬರು ಬಂದರು ಅಂಗೋಸ್ತ್ರ ಹಾಕ್ಕೊಂಡು ಒಂದಿಷ್ಟು ಹಣೆಗೆ ವಿಭೂತಿ ಹಚ್ಚಿಕೊಂಡು ಬಂದುಬಿಟ್ರು ಅಂದರೆ ಯಾವೂರಪ್ಪ ಯಜಮಾನ ಅಂತ ಕರೆದೇನದ ಅಂದರೆ ನಂದು ಇಂಥ ಊರು, ಮುಂದಿನ ಊರಿಗೆ ಹೊಂಟಿದ್ದೆ, ಊರು ದಾರಿ ಐತೆ ಅಂತ ಬಂದೇನೆ ಅಂತ. ನೀನೇನಾದ್ರು ಪುರಾಣ ಕೇಳಿದ್ದೇನ ಅಂತ. ನಾವು ಅದ್ರಾಗ ಸಂತರ ಜೊತೆಗೇ ಇರ್ತೀವಿ, ಮಹಾತ್ಮರ ಜೊತೆಗೆ ಇರ್ತೀವಿ, ಭಜನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ ಅಂತ ಇಷ್ಟ ಅನ್ನ ಅಂದರೆ ಕುಂದ್ರಿಲ್ಲಿ. ಏನು ಕೋಳಿ ಮೊದಲ ಏನು ತತ್ತಿ ಮೊದಲು ಹೇಳ ಅಂತ ಇವನು ಪ್ರಶ್ನೆ. ಇದು ನಿರ್ಣಯ ಮಾಡಿದ್ರೆ ಏನು ರಾಷ್ಟ್ರಪತಿ ಪ್ರಶಸ್ತಿ ಸಿಗ್ತದ? ಏನಪ್ಪ DC SP ಕರೆದೇನಾರು ಒಂದು ಶಾಲೆ ಹಾಕಿ ಸನ್ಮಾನ ಮಾಡ್ತಾರ? ಕೋಳಿ ಮೊದಲ ತತ್ತಿ ಮೊದಲು ತಗೊಂಡು ನೀ ಏನು ಮಾಡುತ್ತೆ? ಇಂಥವು ತರ್ಕದ ಮಾತುಗಳು ಮಾತಾಡಿ ಏನದ ಅಂದ್ರೆ ನೀನು ಸುಮ್ಮನೆ ಭಜನೆ ಮಾಡಿದ್ದಿ, ಇದಕ್ಕೆ ಉತ್ತರ ಹೇಳೋಕ್ಕೆ ನಿನಗೆ ಬರವಲ್ ತಂದಾಗ ನೀ ಭಜನೆ ಮಾಡಿದ್ದು ವೇಸ್ಟು, ನೀನು ಪುರಾಣ ಪ್ರವಚನ ಕೇಳಿದ್ದು ವೇಸ್ಟು ಅಂತ ಅವನಿಗೆ ಚುಚ್ಚಿ ತರ್ಕದ ಮಾತಾಡಿ ಅವನನ್ನು ಹೀಯಾಳಿಸಿ ಕಳಿಸಿದರೆ ಇವನು ಪಾಪಕ್ಕೆ ಗುರಿಯಾಗ್ತಾನೆ ಹೊರತು ಇದು ವಾಣಿ ತಪಸ್ಸು ಆಗೋದಿಲ್ಲ. ಸಿದ್ಧಾರೂಢರಿದ್ದ ಕಾಲಕ್ಕೆ ಒಬ್ಬನು ಬಂದಿದ್ದ, ಸಾಯಂಕಾಲ 5 ಗಂಟೆ ಸಮಯ. ಬಂದೇನದ ಅಂದರೆ ಅಲ್ಲಿ ಹೊರಗೆ ಕಟ್ಟಿಗೆ, ಈಗ ಅಪ್ಪನವ್ರು ಒಳಗಿರ್ತಾರ ಅಂತಂದರೆ ಸೇವಕರು ಹುಡುಗರು ಹೊರಗಿರ್ತಾರಲ್ಲ, ಸ್ವಾಮಿ ಎಲ್ಲದನ ಅಂತ ಹುಡುಗರು ಕೇಳಿದ್ರೆ ಅವ್ರು ಹೇಳಿದ್ರು ಒಳಗಿದಾರ ಅಂತ. ಅದೇ ಮಲಿಕೊಂಡು ಎದ್ದು ಬಹಿರ್ದೇಶಕ್ಕೆ ಹೋಗಬೇಕು, ತಿರುಗಾಡಕ್ಕೆ ಹೋಗ್ಬೇಕು ಅಂತ ತಯಾರಾಗಿ ನಿಂತಿದ್ರು. ನೀನೇನು ಸಿದ್ಧಾರೂಢ ಅಂತ ಕೇಳಿದ್ರು. ನೋಡ್ರಿ ಗುರುಗಳ ಹತ್ರ ಹೋಗಿ ಮಾತಾಡೋದು ರೀತಿ. ನೀವೇನು ಸಿದ್ಧಾರೂಢ ಅಂದ್ರೆ ಮಂದಿ ಅಂತಾರಪ್ಪ ಸಿದ್ಧಾರೂಢ ಅಂತ ಅಂತಾರ, ಮಂದಿ ಅಂದಂಗ ಅಂತ ಇವರು ಅಂದರು. ನಾನೇ ಸಿದ್ಧಾರೂಢ ಅಂತ ಅನ್ಲಲ್ಲ, ಮಂದಿ ಅಂತಾರ ಅಂತ ಅಂದರು. ಪ್ರಶ್ನೆ ಹಾಕಿದ, ನಾದಬಿಂದು ಕಲೆ ಅಂದರೆ ಏನು ಅಂತ ಅಂದ. ನೋಡ್ರಿ ಮಲಿಕೊಂಡು ಎದ್ದಾರ, ಅವ್ರು ಹೊರಗೆ ಹೋಗೋಕ್ಕೆ ತಯಾರಾಗ್ಯಾರ, ನೀವೇನು ಸ್ವಾಮಿ ಅಂತ ಏಕವಚನ ಮಾತಾಡಿ ಮತ್ತೇನದ ಅಂದ್ರೆ ನಾದಬಿಂದು ಕಲೆ ಅಂತ ಅಂದ್ರೆ ಏನು ಅಂತಂದ. ಆವಾಗ ಸಿದ್ಧಾರೂಢರ ಶಿಷ್ಯರೊಬ್ಬರು ಪುಣ್ಯಾತ್ರು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಹೈದರಾಬಾದ್ ನವಾಬನಿಗೆ ಸಂಬಂಧಿಕನಾಗಿ ಆದ್ವಾನಿ ಒಳಗೇನದ ಅಂದ್ರೆ ಬಾಳೆಕೊಳ ಅಂತೇನೈತೆ, ಅಲ್ಲಿ ಖಾಜಾ ಆಜಮ್ ಅಂತಕ್ಕಂಥ ವ್ಯಕ್ತಿ ಸಿದ್ಧಾರೂಢ ಸ್ವಾಮಿಗಳು 3 ತಿಂಗಳು ಅಲ್ಲಿದ್ದಾಗ ಅವರು ಪ್ರವಚನ ಕೇಳಿ ತನ್ನ ರಾಜ್ಯ ಪೋಷಾಕನ್ನು ಹಾಕ್ಕೊಂಡೇ ಹುಬ್ಬಳ್ಳಿಗೆ ಹೋಗಿ ಅಲ್ಲೇ ಉಳ್ಕೊಂಡ್ರು. ಅವರು ಕಬೀರದಾಸ ಅಂತ ಹೆಸರು ಪಡ್ಕೊಂಡ್ರು. ಆತ ಹೆಂಗಿದ್ದ ಕಬೀರದಾಸ ಅಂತ ಕೇಳಿದರೆ ಸಿದ್ಧಾರೂಢ ಸ್ವಾಮಿಗಳಿಗೆ ಬಾಡಿಗಾರ್ಡ್ ಇದ್ದಂಗಿದ್ದ. ಶಾಸ್ತ್ರದೊಳಗೆ ಯಾರೇ ತರ್ಕ ಮಾಡಿದರೆ ಕಬೀರದಾಸರ ಕಡೆಗೆ ನೋಡ್ತಿದ್ರು ಸಿದ್ಧಾರೂಢರು ಅಂತ ನೋಡಿದ ತಕ್ಷಣ ಕಬೀರದಾಸ ಅಂತಿದ್ದ, ಅಲ್ಲಿ ಅಪ್ಪನವ್ರು ಕೂಡ ಯಾಕೆ ಮಾತಾಡುತ್ತೆ, ನಾ ಮಾತಾಡ್ತೇನೆ ಬಾಯಿ ಕಡೆಗೆ ಅಂತ ಕರಿತಿದ್ದ ಯಾರನ್ನೇ ಆದ್ರೂ. ಆ ರೀತಿ ಸಂಬಂಧ ಅಂತಕ್ಕಂಥದ್ದಿತ್ತು. ಇವ ಬಂದು ನೀ ಏನು ಸಿದ್ಧಾರೂಢ ಸ್ವಾಮಿ ಅಂತ ತಿಳ್ಕೊಂಡು ಏಕವಚನ ಮಾತಾಡ್ತಾನ, ಇವನಿಗೆ ನಾನು ಉತ್ತರ ಕೊಟ್ಟರೆ ಬರೋಬರಿ ಆಗೋದಿಲ್ಲ, ಅಲ್ಲಿ ರೂಮ್ನಾಗ ಕಬೀರ್ ಅದನ್ನು ನೋಡು, ಆತ ನಿನಗೆ ಈ ಪ್ರಶ್ನೆ ಉತ್ತರ ಹೇಳ್ತಾನೆ ಹೋಗು ಅಂತ. ಅಲ್ಲಿ ಒಬ್ಬರು ಹುಡುಗರಿದ್ದರು, ಕರ್ಕೊಂಡು ಹೋಗಿ ಕಬೀರದಾಸರ ರೂಮಿಗೆ ಅಂತ. ಒಳಗೆ ಕಬೀರದಾಸರು ಯಾವತ್ತಿಗೂ ಗ್ರಂಥ ಅಧ್ಯಯನ ಮಾಡಿಕೊಂಡು ತದೇಕ ಚಿತ್ತರಾಗಿ ಧ್ಯಾನಾಸಕ್ತರಾಗಿ ಸದಾವ ಕಾಲ ಅಭ್ಯಾಸ ಮಾಡತಕ್ಕಂಥ ರೂಢಿ. ರಾಜಪೋಷಾಕ ಹಾಕ್ಕೊಂಡು ನವಾಬಗಿರಿ ಮಾಡಿ ಬಂದು ಇಲ್ಲೇನದ ಅಂದರೆ ಆ ಪೋಷಾಕ ಹಾಕ್ಕೊಂಡೇ ವೇದಾಂತ ವಿಚಾರಗಳನ್ನು ಸುದೀರ್ಘವಾಗಿ ಏನದ ಅಂದರೆ ಉಪದೇಶ ಮಾಡುವ ಸಾಮರ್ಥ್ಯ ಆ ಕಬೀರರಲ್ಲಿ ಬಂದಿತ್ತು. ಅವರು ಪುಸ್ತಕ ತೆಕ್ಕೊಂಡು ಓದಿಕೆಂತ ಕುಂತಿದ್ದರು. ಹುಡುಗರು ಹೋಗಿ ಬಾಗಿಲು ತೆರೆದು ಅಜ್ಜ ಅಂತಂದರು. ಏನು, ಇವ್ರು ಯಾರೋ ಬಂದಾರ, ದೊಡ್ಡ ಅಜ್ಜವರು ನಿಮ್ಮ ಹತ್ರ ಕಳಿಸ್ಯಾರ ಅಂತ. ಇವನು ಹೋಗಿ ಅಲ್ಲೇನೂ ಸಹಿತ ಹಂಗೆ ಮಾತಾಡಿದೆ, ಕಬೀರ್ ಅಂದ್ರೆ ನೀನೇನು ಅಂತ. ಇಷ್ಟಂದ ತಕ್ಷಣ ಗುರ್ತಾಯ್ತು ಇದು ಆಸಾಮಿ ಬೆರಿಕೆ ಅದ, ಇದಕ್ಕೆ ತಕ್ಕ ಶಿಕ್ಷಣೆ ಆಗಬೇಕು ಹೊರತು ಶಾಸ್ತ್ರ ನಡೆಯಂಗಿಲ್ಲ, ಶಸ್ತ್ರ ಬೇಕು. ಶಸ್ತ್ರಕ್ಕೂ ವ್ಯತ್ಯಾಸ ಇರ್ತದೆ. ಶಾಸ್ತ್ರಕ್ಕೆ ಬಗ್ಗಿದ ಸರಿಯಿತು, ಶಾಸ್ತ್ರಕ್ಕೆ ಬಗ್ಗಲಿಲ್ಲ ಅಂದರೆ ಶಸ್ತ್ರ ಹಿಡಿಯೋದು, ಅದಕ್ಕೂ ಬಗ್ಗಲಿಲ್ಲ ಅಂದರೆ ಯಮಪಟ್ಟಣಕ್ಕೆ ಸೀದಾ ಅಂತ. ಅದರಂಗೆ ನೀ ಏನು ಕಬೀರ ಅಂತಂದ. ಹೌದು ಬಾ ಇಲ್ಲಿ ಒಳಗ ಅಂತಂದ. ಏನು ಸುದ್ದಿ ಅಂತ, ನಾದಬಿಂದು ಕಲೆ ಅಂದ್ರೆ ಏನು ಅಂತಂದು.
ಗುರುಗಳ ಹತ್ರ ಹೋದರೆ, ಕಿರಾಣಿ ಅಂಗಡಿಗೆ ಹೋದರೆ ಶೆಟ್ಟಿಗೆ ಏಕವಚನ ಮಾತಾಡಿದರೆ ನನ್ನ ಅಂಗಡಿ ಬಿಟ್ಟು ಹೋಗಂತಾನೆ, ರೊಕ್ಕ ಕೊಟ್ಟು ಮಾಲ್ ತಗೊಂಡ್ರು ಸಹಿತ ಬಿಟ್ಟು ಹೋಗಂತಾನ. ಗುರುಗಳ ಹತ್ರ ವಿನಯ ವಿಧೇಯತೆ ಇಲ್ಲ ಅಂದರೆ ಗುರುವಿನ ಅನುಗ್ರಹ ನೀನ್ಯಾವಾಗ ಪಡ್ಕೊಂತಿ? ನೀ ಏನು ಕಬೀರ ಅಂದ, ಹೌದು ಅಂತಾನೆ. ನಾದಬಿಂದು ಕಲೆ ಅಂದ್ರೆ ಏನು ಅಂತಾನೆ, ಬಾಗಿಲ ಮುಚ್ಚು ಅಂದ್ರೆ. ಮತ್ತು ಇವ್ನು ಜಲ್ದಿ ಎದ್ದೋದ್ರೆ ಏನು ಮಾಡ್ಬೇಕು ಅಂತ ಬಾಗಿಲ ಮುಚ್ಚು ಕೊಂಡಿ ಹಾಕ ಅಂತಾನೆ. ನೆಟ್ಟಕ್ಕೆ ಕುಂದ್ರು ಅಂದ, ಕಣ್ಮುಚ್ಚಿಗೆ ಅಂತಂದು ಹೇಳ್ತಾರೆ ಅಂತ ತಿಳ್ಕೊಂಡು ನೆಟ್ಟಕ್ಕೆ ಕುಂತ್ಕೊಂಡ, ಮುಖ ಮುಂದಕ್ಕೆ ಮಾಡೋದು. ಒಂದೇಟು ಜಾಡಿಸಿಬಿಟ್ರು, ಇದು ನಾದ ನೋಡಿದ ಅಂತ. ಶಬ್ದ ಆಯ್ತಿಲ್ಲ, ಇದು ನಾದ. ಬಾರ್ ಮೂಡಿದ್ವಲ್ಲ, ಇದು ಬಿಂದು. ಕಲೆ ಕಣ್ಣಾಗ ನೀರು ಬಂದವಲ್ಲ, ಇದು ಬಿಂದು. ಒದಿಲೆ ಎದ್ದೊತ್ತೆ ಮಗನೇ ಅಂತ ಎದ್ದು ನಿಂತು ಅವನು ಬಾಗಿಲು ಹಾಕಿದ್ರು 4-8 ಗುದ್ದಿ. ಏನದ ಅಂದರೆ, ಗುರುಗಳ ಹತ್ರ ಬಂದ ಮೇಲೆ ಒಬ್ಬ ಸಾಹುಕಾರನ ಹತ್ರ 1,000 ರೂಪಾಯಿ ಸಾಲ ತರಬೇಕಾದ್ರೆ ಅವನ ಮನೆ ಅಂಗಳ ಕಸ ಒಡೆದು, ಅವನು ದಾನದಲ್ಲಿ ಕರ್ಣ ಇದ್ದಂಗೆ, ಸತ್ಯದಲ್ಲಿ ಹರಿಶ್ಚಂದ್ರ ಇದ್ದಂಗೆ, ಭೋಗದಲ್ಲಿ ದೇವೇಂದ್ರ ಇದ್ದಂಗೆ, ನಮ್ಮ ಸಾಹುಕಾರ ಅಂದರೆ ಸಾಮಾನ್ಯನಂತ 26 ಮಾತಾಡಿ ಬಡ್ಡಿಗೆ ಸಾಲ ತಗೊಂಬರ್ತಿ ಮಗನೇ. ಗುರುಗಳ ಹತ್ರ ಬಂದು ಆತ್ಮಜ್ಞಾನ ಪಡ್ಕೋಬೇಕು ಅಂತಂದ್ರೆ ವಿನಯ ಇಲ್ಲ ಅಂದರೆ ನಿನಗೆ ಒದಿಕೆನೇ ಶಿಕ್ಷೆ ಅಂತ ತಿಳ್ಕೊಂಡು ಮೈ ಹಣ್ಣಂಗೆ ಆಗಂಗೆ ಒದ್ದು ಅವಾಗ ಬಾಗಿಲ ತೆರೆದು ಇನ್ನೊಂದು ಸಲ ಮಠದ ಕಡೆ ಒಳ್ಳೆ ನೋಡಿದಂದ್ರೆ ನೋಡು ಅಂತಂದರು. ದಿಕ್ಕಿಗೆ ನಮಸ್ಕಾರ, ನಾನು ಬರಂಗಿಲ್ಲ ಇನ್ನು ಅಂದವ. ಯಾಕೆ ಬೇಕಾಗಿತ್ತಿದು? ಕಬೀರದಾಸರು ಎಷ್ಟು ಬಲಾಢ್ಯ ಇದ್ದ ಅಂತಂದರೆ ಶಾಸ್ತ್ರದಲ್ಲಿ ಅಷ್ಟು ಬಲಾಢ್ಯ ಇದ್ದ. ಪ್ರತಿಯೊಂದಕ್ಕೂ ಸಿದ್ಧಾರೂಢ ಸ್ವಾಮಿಗಳು ಕಬೀರ ಅಂತಲೇ ಕರೀತಿದ್ದರು. ಇದು ಹೇಳೋದಕ್ಕೆ ಕಾರಣ ಏನದ ಅಂತ ಕೇಳಿದರೆ, ವಿನಯ ಅಂತಕ್ಕಂಥದ್ದು, ಅನ್ಯಹಿತ ಅಂತಕ್ಕಂಥದ್ದು ತರ್ಕ ಇಲ್ಲದ ಮಾತು. ತರ್ಕದ ಮಾತು ಬರಬಾರದು. ಯಾವುದೇ ಮಾತಾಡಿದರೆ ಗುರುಗಳ ಹತ್ರ ಹೋಗಿವೆ ಅಂದಮೇಲೆ ವಿನಯ ವಿಧೇಯತೆಯಿಂದ ಅವರು ಹೇಳುವ ವಿಚಾರವನ್ನು ಶ್ರದ್ಧೆಯಿಂದ ಕೇಳಬೇಕು. ತಿಳಿಲಿಲ್ಲ ಅಂತಂದರೆ ಪ್ರಶ್ನೆ ಮಾಡಬೇಕು. ಅದಕ್ಕೆ ವಾದ ಇರಬಾರ್ದು, ಸಂವಾದ ಇರಬೇಕು. ವಾದ ಆಯಿತು ಅಂದರೆ ಅನರ್ಥಕ್ಕೆ ಕಾರಣ ಆಗ್ತದೆ. ಸಂವಾದ, ಗುರುಗಳು ಕೂಡ ಚರ್ಚೆ ಮಾಡೋದು, ಅದಕ್ಕೆ ಸಂವಾದ ಅಂತ ಕರೀತಾರೆ. ಆ ಸಂವಾದ ಅಂತಕ್ಕಂಥದ್ದು ನಿನ್ನ ಹತ್ರ ಇತ್ತು ಅಂತಂದರೆ ನಿನಗೆ ವಾಣಿ ತಪಸ್ಸು ಸಿದ್ಧಿಸಿದ ಅಂತ ಅರ್ಥ. ಅದಕ್ಕೆ ನೀನು ಆ ರೀತಿಯ ಸೌಜನ್ಯತೆಯಿಂದ ಬಾಳುವಂಥವನಾಗು ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ತರ್ಕ ಇಲ್ಲ. ಒಂದು ಸಲ ಉಪಪಾಂಡವರನ್ನು ಅಶ್ವತ್ಥಾಮಾದಿಗಳು ಕೊಲ್ಲಿದರು. ಕೊಲ್ಲಿದ ಮೇಲೆ ಏನದ ಅಂತ ಕೇಳಿದ್ರೆ ಈ ಸುದ್ದಿ ಭೀಮಕ್ಕೆ ಗುರ್ತಾಯಿತು. ನಾವು 5 ಮಂದಿ ಅಣ್ಣ ತಮ್ಮಂದಿರು, ನಮ್ಮ ಮಕ್ಕಳು ಉಪಪಾಂಡವರು 5 ಮಂದಿ. ಅವ್ರು 5 ಮಂದಿನ ಕೊಲ್ಯಾನ ಅಶ್ವತ್ಥಾಮ ಅಂತಂದರೆ ನಾನು ಅವರನ್ನು ಕೊಲ್ಲೇ ಬರ್ತೀನಿ ಅಂತ ಗದಾ ತಗೊಂಡು ಭೀಮ ತಯಾರಾದರೆ ದ್ರೌಪದಿ ಅಂತಾಳೆ. ಎಂಥ ಮಾತು ಹೇಳ್ತಾಳೆ ದ್ರೌಪದಿ. ಭೀಮಸೇನ ಮಹಾರಾಜ ಯಾವ ಮಕ್ಕಳನ್ನು ಕೊಲ್ಯಾರೋ ಅವರು, ನಾನು ತಾಯಿಯಾಗಿ ಮನಸ್ಸನ್ನು ನಾನು ನೊಂದುಕೊಳ್ಳಿಕ್ಕೆತ್ತೀನಿ, ನನಗೆ ಒಳಗೆ ಸಂಕಟ ಆಗ್ಯದ. ನೀನು ಅವರನ್ನು ಹೋಗಿ ಕೊಲ್ಲಿದೆ ಅಂತಂದರೆ ನನ್ನಂಗೆ ಅವ್ರ ತಾಯಿನೂ ಸಂಕಟ ಪಡ್ತಾಳ. ಅದರಂಗೆ ನೀನು ಸಂಕಟ ಪಡುವಂಥ ಕೆಲಸ ಮಾಡಬೇಡ. ಕೊಲ್ಲಿದ್ರೆ ಕೊಲ್ಲುವಲ್ರಾಕ, ಅದರ ದುಃಖ ನಾನೇ ಅನುಭವಿಸ್ತೀನಿ, ನನ್ನ ದುಃಖ ಅವ್ರಿಗೆ ಬರಬಾರದು ಅಂದ್ಲು ದ್ರೌಪದಿ. ಅದಕ್ಕೆ ಇವತ್ತು ಪಂಚಕನ್ಯೆಯರಲ್ಲಿ ದ್ರೌಪದಿ ಒಬ್ಬಳು ಶಾಶ್ವತವಾಗಿ ಉಳ್ಕೊಂಡಿದ್ದಾಳೆ. ಯಾಕೆ ಅವ್ರನ್ನ ನಾವು ಪೂಜೆ ಮಾಡಬೇಕು, ಯಾಕೆ ಅಂಥವ್ರನ್ನ ನೆನೆಸಬೇಕು ಅಂತ ಕೇಳಿದರೆ, ಅವರವ್ರು ಒಂದೊಂದು ಕೆಲಸದಲ್ಲಿ ಎಷ್ಟೇ ರಾಜ್ಯ ಭಾರ ಮಾಡಿದ್ರೂ ಸಹಿತ ವಿನಯ ವಿಧೇಯತೆಯಿಂದ ಇದ್ದು ತಾತ್ವಿಕ ವಿಚಾರಗಳನ್ನು ಗುರುಗಳಿಂದ ತಿಳಿದು ಅದರಂತೆ ಜೀವನ ಮಾಡಿ ಹೋಗಿರುವಂಥವರಾಗಿದ್ದಾರೆ. ಅದಕ್ಕೆ ನೀನು ಏನು ಮಾಡು ಅಂತ ಕೇಳಿದರೆ, ವಿನಯದಿಂದ ಬದುಕುವಂಥವನಾಗು. ವಿನಯ ಇತ್ತು ಅಂತಂದರೆ ಏನೆಲ್ಲ ನಿನಗೆ ಪ್ರಾಪ್ತಿಯಾಗುತ್ತೆ. ವಿನಯ ಇಲ್ಲ ಅಂದರೆ ಏನೂ ನಿನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅನಪಶಬ್ದ, ಅಪಶಬ್ದಗಳನ್ನು ಮಾತಾಡಬೇಡ. ಸುಮ್ಮನಿರೋದು. ಸುಮ್ಮನಿದ್ದರೆ ನಿನಗೆ ಪರಮ ಸುಖ ಸಿಗುತ್ತೆ. ಯಾವುದು ಮಾತಾಡಲಿಕ್ಕೆ ಹೋಗಬಾರದು.
ಅಪಶಬ್ದಗಳನ್ನು ಮಾತಾಡಲೇಬಾರದು. ಆಮೇಲೇನದ ಅಂದರೆ ಅಚಲಿತಾರ್ಥ, ಮಾತಾಡಿದರೆ ಅದಕ್ಕೊಂದು ಅರ್ಥ ಇರಬೇಕು. ಅರ್ಥ ಇಲ್ಲದ ಮಾತು ವ್ಯರ್ಥ ಅಂತ ತಿಳ್ಕೊಂಡು ಸಹಜವಾಗಿ ಗ್ರಾಮ್ಯ ಭಾಷೆಯೊಳಗೆ ಮಾತಾಡ್ತಿರ್ತಾರೆ. ಅದಕ್ಕೆ ಯಾವುದೇ ಮಾತಾಡಿದರೂ ಅದಕ್ಕೊಂದು ಅರ್ಥ ಇರಬೇಕು. ಅರ್ಥ ಇಲ್ಲದ ಮಾತು ವ್ಯರ್ಥ. ನೀನು ಏನು ಮಾಡಿದ್ರೂ ಸಹಿತ ಅದಕ್ಕೆ ಬೆಲೆ ಬರಂಗಿಲ್ಲ. ನೀನು ಮಾತಾಡಬೇಕಾಗಿತ್ತು ಅಂದರೆ ಅರ್ಥವುಳ್ಳಂಥ ಮಾತನ್ನೇ ಮಾತನಾಡು. ಅಂದರೆ ಅದು ನಿನಗೆ ವಾಣಿ ತಪಸ್ಸು. ಅರ್ಥ ಇಲ್ಲದ ಮಾತು ಮಾತಾಡಬೇಡ. ಅದಕ್ಕೆ ನೀನು ಏನದ ಅಂತ ಕೇಳಿದರೆ ಯಾವುದಾದ್ರೂ ಒಂದು ಮಹತ್ವದ ವಿಚಾರ ಇರಬೇಕು. ಒಂದು ಸಲ 14 ವರ್ಷ ವನವಾಸ ಮುಗಿಸಿ ಅಯೋಧ್ಯಾಪತಿ ಶ್ರೀರಾಮಚಂದ್ರ ದೇವರು ಸಿಂಹಾಸನದ ಮೇಲೆ ಕುಳಿತು ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದಮೇಲೆ 35 ಕೋಟಿ ಕಪಿಸೈನ್ಯ ಎಲ್ಲ ಥರದ ಸೇವೆ ಮಾಡಿದ್ದರು. ಅದಕ್ಕೆ ಮುಖ್ಯ ಆಂಜನೇಯ. ಹೋಗಿ ಭೇಟಿಯಾಗಿ ಬರೋಣ ಅಂತ ತಿಳ್ಕೊಂಡು ಹೇಳಿ ಸಿಂಹಾಸನದ ಮೇಲೆ ರಾಮ ಕುಂತಿದ್ದ. ಬಾಗಿಲದೊಳಗೆ ಬಂದು ಆಂಜನೇಯ ನಿಂತ. ಆವಾಗ ರಾಮ ಎಲ್ಲಿ ಬೇಕಲ್ಲೇ ಸಿಗುತ್ತಿದ್ದ. ಅಡಿವ್ಯಾಗ, ಗಿಡದ ತೆಳಗ, ನೀರಿದ್ದಲ್ಲಿ, ಚಪ್ರದೊಳಗೆ ಸಿಗುತ್ತಿದ್ದ. ಈಗ ರಾಜ ಆಗ್ಯಾನ. ಈಗ ಸಿಂಹಾಸನದ ಮೇಲೆ ಕುಂತಾನ. ಸೇವಕರದಾರ, ದ್ವಾರಪಾಲಕರದಾರ. ಮತ್ತು ಇವರೆಲ್ಲರನ್ನು ದಾಟಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನದ ಅಂಥೇಳಿ ದ್ವಾರ ಬಾಗಿಲದಲ್ಲಿ ನಿಂತ ಮೇಲೆ ಆಂಜನೇಯ ಬಂದಾನ ಅಂತ ಅಯೋಧ್ಯಾಪತಿ ಶ್ರೀರಾಮಚಂದ್ರನಿಗೆ ಹೇಳು ಅಂತ ತಿಳ್ಕೊಂಡು ದ್ವಾರಪಾಲಕನನ್ನು ಕಳಿಸಿಕೊಟ್ಟ. ಸಿಂಹಾಸನ ಮೇಲೆ ಕುಂತದ್ದು ಕಾಣಿಸ್ತದ. ಆಂಜನೇಯ ಬಂದು ನಿಂತದ್ದು ರಾಮ ನೋಡಿದ್ದಾನೆ. ನೋಡಿದ ಮೇಲೆ ಹಿಂಗೆ ಹೇಳಿದ ತಕ್ಷಣವೇ ಏನಂದ, ಯಾವ ಆಂಜನೇಯ ಅಂತ ಕೇಳಿದ. ಯಾವ ಆಂಜನೇಯ? ಮತ್ತು ಈಗಿನ ಕಾಲದಾಗಿನ ಮಂದಿ ಆಗಿದ್ದರೆ ಎಷ್ಟು ಸೊಕ್ಕು ಬಂದಿರಬೇಕು ರಾಮನಿಗೆ ಅಂತ ಮಾತಾಡ್ತಿದ್ವಿ ನಾವು. ಯಾವ ಆಂಜನೇಯ ಅಂತ ಪ್ರಶ್ನೆ ಮಾಡಿದ ಪ್ರಭು ಶ್ರೀರಾಮಚಂದ್ರ. ಆವಾಗ ಆಂಜನೇಯ ಅಂತಾನ, ದೇಹ ದೃಷ್ಟ್ಯಾತ್ ದಾಸೋಹಂ. ದೇಹದ ದೃಷ್ಟಿಯಿಂದ ನೀನು ಕೇಳಿದ್ದೆ ಆದರೆ ನಿನ್ನ ದಾಸ ನಾನು. ಯಾರು ಅಂತ ಕೇಳಿದೆಲ್ಲ, ದೇಹದ ದೃಷ್ಟಿಯಿಂದ ನಿನ್ನ ದಾಸ, ಜೀವ ದೃಷ್ಟಿಯಿಂದ ನಿನ್ನ ಅಂಶ. ಆಂಜನೇಯ ಯಾವ ಅಂಶ ಅಂತ ಕೇಳಿದರೆ ಪರಮಾತ್ಮನ ಅಂಶದಿಂದ ಹುಟ್ಟಿರ್ತಕ್ಕಂಥವನು ಆಂಜನೇಯ. ಜೀವದೃಷ್ಟಿಯಿಂದ ನಿನ್ನ ಅಂಶ, ಆತ್ಮದೃಷ್ಟಿಯಿಂದ ನಾನೇ ನೀನು, ನೀನೇ ನಾನು ಅಂದಾಗ ರಾಮ ಬಂದು ತೆಕ್ಕೆಗೆ ಬಡದ. ಆಂಜನೇಯನ ನೋಡಿ ಆನಂದ ಬಾಷ್ಪ ಸುರಿಸಿದ. ನೀನೇ ನಾನು, ನಾನೇ ನೀನು ಅಂದ ಆತ್ಮದೃಷ್ಟಿಯಿಂದ. ಇಂಥ ವಿಚಾರವುಳ್ಳಂಥ ಮಾತುಗಳನ್ನೇ ಮಾತಾಡಬೇಕೇ ಹೊರತು ಅರ್ಥ ಇಲ್ಲದ ಮಾತುಗಳನ್ನು ಮಾತನಾಡುವುದರಿಂದ ನಿನ್ನ ವಾಣಿ ಅಶುದ್ಧವಾಗುತ್ತೆ. ಅಶುದ್ಧವಾಯಿತು ಅಂದರೆ ದುಃಖ ಪ್ರಾಪ್ತಿಯಾಗುತ್ತೆ. ದುಃಖದಿಂದ ದುರ್ಗತಿ ಅಂತಕ್ಕಂಥದ್ದು ನಿನಗೆ ಸಿಗುತ್ತದೆ. ಅದಕ್ಕೆ ನಿನ್ನ ವಾಣಿ ತಪಸ್ಸು ಬರಬೇಕಾಗಿತ್ತು ಅಂತಂದರೆ ನೀನು ಒಳ್ಳೆ ಮಾತುಗಳನ್ನು ಮಾತನಾಡು, ಸದಾವಕಾಲ ಭಗವಂತನನ್ನು ನೆನೆಸುವಂಥವನಾಗು. ಆಮೇಲೆ ಹೇಳ್ತಾರೆ ಅನಘ ಮಂತ್ರ. ಅನಘ ಮಂತ್ರ ಅಂದರೆ ಪಾಪರಹಿತವಾಗಿರುವಂಥ ಮಂತ್ರಗಳು. ನೀನು ಯಾವ ಮಂತ್ರನೇ ಮನು. ನಾನು ಇಲ್ಲಿ ಇವತ್ತು ನಿಮಗೆ ತಿಳಿಸೋದು ಅಂದರೆ ಓಂ ನಮಃ ಶಿವಾಯ ಅನ್ನುವ ಮಂತ್ರ. ಇದು ಪಾಪರಹಿತವಾಗಿರುವಂಥ ಮಂತ್ರ. ನೀನು ಶತಕೋಟಿ ಪಾಪವನ್ನು ಮಾಡಿದ ಪಾಪಾತ್ಮನಾಗಿದ್ದರೂ ಸಹಿತ ನಿಷ್ಠೆಯಿಂದ, ಶ್ರದ್ಧೆಯಿಂದ ಈ ಓಂ ನಮಃ ಶಿವಾಯ ಮಂತ್ರ ಅನ್ನುವಂಥದ್ದು ನೀನು ಸದಾವಕಾಲ ನುಡಿದಿ ಅಂದರೆ ನಿನ್ನ ನಾಲಿಗೆ ಸುಂದರವಾಗುತ್ತೆ, ಸ್ವಚ್ಛ ಆಗುತ್ತೆ, ನೀನು ಅಂದದ್ದು ಆಗುತ್ತದೆ. ನೀನು ಯಾವ ಸಂಕಲ್ಪ ಮಾಡುತ್ತಿದ್ದೋ ನಾಲಿಗೆಯಿಂದ ಆ ಸಂಕಲ್ಪ ಬೇಗನೆ ಈಡೇರುತ್ತೆ. ಅದಕ್ಕೆ ನೀನು ಪಾಪರಹಿತವಾಗಿರುವಂಥ ಮಂತ್ರವನ್ನು ಸದಾವಕಾಲ ಶ್ವಾಸ ಶ್ವಾಸವೇ ನಾಮ ಜಪ. ಇವಾಗೇ ಅನ್ನಬೇಕು ಅವಾಗೇ ಅನ್ನಬೇಕು ಅಂತಿಲ್ಲ.
ಇನ್ನೊಬ್ಬರು ಕೂಡ ಮಾತನಾಡುವ ಸಂದರ್ಭದಲ್ಲಿಯೂ ಸಹಿತ ಅದಕ್ಕೆ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮನೆನಬಾರದೆ ಅಂತ ದೇವಿ ಪುರಾಣದೊಳಗೆ ಬರೆದಾರ. ನಡೆಯುತ್ತಲಿ ಈ ಚರಿತೆ ಸ್ಮರಿಸಲಿ, ನುಡಿಯುತ್ತಲಿ ಈ ಚರಿತೆ ಸ್ಮರಿಸಲಿ, ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದೊಡೆ. ಕೊಡುವಳೈ ದೇವಿ ಬೇಡಿದ್ದ ಪದಗಳ ನೆಡಬಿಡದೆ ದಯಾಸಾಗರಲ್ಲವೇ ದೇವಿ ಭಕ್ತರಿಗೆ. ಚಿದಾನಂದ ಅವಧೂತರು ಬರೀತಾರ, ದೇವತೆಯರನ್ನು ಮಂತ್ರವನ್ನು ನೀನು ಸದಾವಕಾಲ ನೆನಸು. ಯಾಕೆ ನಾವು ಪೂಜಾದ ರೂಮ್ನಾಗನೇ ಕುಂತು ಬಾಗಿಲ ಬಂದೋಬಸ್ತ್ ಹಾಕ್ಕೊಂಡು ನಾವು ಜಪ ಎಣಿಸ್ತೀವಿ ಅಂತಂದೆ ಅಂದರೆ ನಿನ್ನ ಶರೀರ ಅಲ್ಲಿರ್ಬೋದು, ಮನಸ್ಸು ಹೊರಗೆ ಅಡ್ಡಾಡ್ತಿರ್ತದೆ. ಯಾವನೋ ಒಬ್ಬನು ಸಾಲ ಕೊಟ್ಟವನು ಬಂದಿದ್ದ, ಈತೇನದ ಅಂತ ಕೇಳಿದರೆ ಪೂಜೆ ಮಾಡೋಕ್ಕೆ ಕುಂತೀನಿ ಅಂತ ಹೇಳಿ ಅವನು ಬಂದರೆ ಅಂತ ಮಗಳಿಗೆ ಹೇಳಿದ್ದ. ಮಕ್ಕಳ ಮುಂದೆ ಸುಳ್ಳು ಹೇಳಬಾರದು. ನಾವು ಭಾಳ ದಡ್ಡತನ ಮಾಡಿ ಮಕ್ಕಳ ಕಡೆ ಸುಳ್ಳು ಹೇಳಿಸಿ ಅವಕ್ಕೆ ಕಾಯಂ ಸುಳ್ಳು ಹೇಳಂಗೆ ಮಾಡಿಬಿಡ್ತೇವೆ. ಆವಾಗ ಅವನು ಪೂಜೆ ಕುಂತಾರಂತ ಹೇಳು ಅಂತ ತಿಳ್ಕೊಂಡು ಅಂದಾಗ ಈಕೆ ಅಂದ್ಲು, ಪೂಜೆ ಕುಂತೀನಿ ಅಂತಾನ, ಹೊರಗರ ಸಾಲ ಕೊಟ್ಟವನು ಬಂದಾನ, ಮತ್ತು ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಅಂದು ನಿಮ್ಮಪ್ಪ ಎಲ್ಲದಾನ ಅಂತಂದರೆ ಬಜಾರ್ದಾಗ ಹೋಗ್ಯಾನ ಅಂದ್ಲಾಕಿ. ಬಜಾರ್ದಾಗ ಹೋಗ್ಯಾನ. ಅವನು ಅಂದ, ನಾನು ಪೂಜೆ ಕುಂತೀನಿ, ಬಜಾರ್ದಾಗ ಹೋಗ್ಯಾನ ಅಂತ ಅಂತಾಳಲ್ಲ ನನ್ನ ಮಗಳು ಅಂತ ಎದ್ದು ಬಂದ ಮೇಲೆ ಕೇಳಿದೆ, ಹಿಂಗ್ಯಾಕೆ ಅಂದಿ ನೀನು ದೇವ್ರನ್ನೇನು ಮುಂದೆ ಕುಂತಿದ್ದಿ ಖರೆ, ನಿನ್ನ ತಲೆಯಾಗ ಮಾತುಗಳು ವಿಚಾರಗಳು ಎಲ್ಲ ಎದಂಗಿದ್ದು ಅಂದ್ರೆ ಹೊರಗನೆ ತಿರುಗಾಡ್ತಿದ್ದು, ಅದಕ್ಕೆ ಬಜಾರ್ದಾಗ ಹೋಗ್ಯಾನ ಅಂತ ಹೇಳೇನೆ ಅಂತ. ಅದಕ್ಕೆ ಬಜಾರ್ದಾಗ ಹೋಗ್ಯಾನ ಅಂತ ಹೇಳೇನೆ. ಅದಕ್ಕೆ ನಿನಗೆ ಪಾಪರಹಿತವಾಗಿರುವಂಥ ಮಂತ್ರವನ್ನು ನಿಷ್ಠೆಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ನೀನು ನುಡಿತಿದ್ದಿ ಅಂತಂದರೆ ಮನಸ್ಸು ನಿಂದು ಸ್ವಚ್ಛವಾಗುತ್ತೆ. ಸ್ವಚ್ಛ ಮನಸ್ಸಿನಲ್ಲಿ ಭಗವದ್ ಅನುಗ್ರಹ ಆಗುತ್ತೆ. ಅದಕ್ಕೆ ಈ ವಾಣಿ ತಪಸ್ಸು ಏನದ, ಆ ತಪಸ್ಸನ್ನು ನೀನು ಸದಾವಕಾಲ ವಿನಯ ವಿಧೇಯತೆಯಿಂದ ಇದ್ದು ನೀ ಏನದ ಅಂತ ಕೇಳಿದರೆ ವಾಣಿಯನ್ನು ಪರಿಶುದ್ಧವಾಗಿಟ್ಟುಕೊಳ್ಳುವಂಥ ವಾಣಿ ತಪಸ್ಸು ಹೇಳಿದರು. ನಾಳಿನ ದಿವಸ ಮನಸ್ಸಿನ ತಪಸ್ಸಿನ ವಿಚಾರವನ್ನು ನಿಮ್ಮೆಲ್ಲರಿಗೆ ಪ್ರತಿಪಾದನೆ ಮಾಡುತ್ತದೆ. ಆ ಮನಸ್ಸು ಯಾವ ರೀತಿ ತಪಸ್ಸು ಮಾಡಬೇಕು, ಮನಸ್ಸಿನಿಂದ ಏನು ಮಾಡಿದರೆ ತಪಸ್ಸಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾಳೆಗೆ ತಿಳಿಸ್ತಾ ಇದೆ. ಇವತ್ತು ಪೂಜ್ಯ ಗುರುಗಳವರು ಬಂದಿದ್ದಾರೆ. ಅವರ ಒಂದು 4 ಹಿತನುಡಿಗಳನ್ನು ನಾವು ನೀವೆಲ್ಲರೂ ಕೇಳೋಣ. ಒಂದು ಸಂಗೀತ, ಆಮೇಲೆ ಯಥಾ ಪ್ರಕಾರ ಜಪಯಜ್ಞ.